ರೆಪ್ರೆಸೆಂಟೆಡ್ ಬೈ ಮೂನ್. ಹೇಗೆ ಮೂನ್ ಮೇಲೆ ಅಷ್ಟು ಮಾರ್ಕ್ಸ್ ಇದ್ರು ಬ್ಯೂಟಿಫುಲ್ ಆಗಿ ಕಾಣುತ್ತೋ ಹಾಗೆ ಇವರು ನೋಡೋದಕ್ಕೆ ತುಂಬಾ ಕಾಮ್ ಆಗಿ ಕಾಣ್ತಾರೆ. ಬಟ್ ಮನ್ಸಲ್ಲಿ ತುಂಬಾ ಎಮೋಷನ್ಸ್ ಮತ್ತೆ ಫೀಲಿಂಗ್ಸ್ ನ ಅವರು ಕ್ಯಾರಿ ಮಾಡ್ತಾ ಇರ್ತಾರೆ. ನನಗೆ ಏನಕ್ಕೆ ಈ ನಂಬರ್ ತುಂಬಾ ಪರ್ಸನಲಿ ಫೇವರೇಟ್ ಅಂತ ಹೇಳಿದ್ರೆ ಆಕ್ಚುಲಿ ಇವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿಲ್ಲ. ಸೊ ಅವರು ತುಂಬಾ ಅನ್ಕೊಂತಾರೆ ನಾನು ತುಂಬಾ ಎಮೋಷನಲ್, ನಾನು ತುಂಬಾ ವೀಕ್ ಅಂತ. ಬಟ್ ಆಕ್ಚುಲಿ ಶಕ್ತಿ ಹಾಗೂ ಕಾನ್ಫಿಡೆನ್ಸ್ ಎರಡರಿಂದನೂ ಸಾಧಿಸಕ್ ಆಗದೆ ಇರುವಂತ ಕೆಲಸನ ಅವರು ಪ್ರೀತಿ ಹಾಗೂ ಕರುಣೆಯಿಂದ ಸಾಧಿಸೋ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಏನಕ್ಕೆ ಅಂತ ಹೇಳಿದ್ರೆ ದೇ ಆರ್ ವೆರಿ ಗುಡ್ ಲಿಸನರ್ಸ್. ನಿಮ್ ಮನ್ಸಲ್ಲಿ ಏನೇ ಓಡ್ತಾರೆ, ನೀವು ಕೋಪದಲ್ಲಿದ್ದೀರಾ, ಬೇಜಾರಲ್ಲಿದ್ದೀರಾ, ಅವ್ರಿಗೆ ಕೇಳ್ತಾ ಅರ್ಥ ಮಾಡ್ಕೊಂತಾರೆ, ಅದಕ್ಕೆ ಸ್ಪಂದಿಸ್ತಾರೆ. ಸೊ ಕೊನೆಯದಾಗಿ ಈ ನಂಬರ್ ಜೊತೆ ಕನೆಕ್ಟೆಡ್ ಆಗಿರೋರು ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಪಾರ್ಟ್ನರ್ ಏನಾದ್ರು ಈ ನಂಬರ್ ಆಗಿದ್ರೆ ದಯವಿಟ್ಟು ಅವ್ರ ಎಮೋಷನ್ಸ್ ಜೊತೆ ಆಟ ಆಗಬೇಡಿ. ಅವ್ರು ನಿಮ್ನ 1 ಸತಿ ಅಲ್ಲ, 10 ಸತಿ ಅಲ್ಲ, 100 ಸತಿ ಕ್ಷಮಿಸ್ತಾರೆ. ಬಟ್ 1 ಸತಿ ಅವ್ರು ಏನಾದ್ರು ಡಿಸೈಡ್ ಮಾಡ್ಕೊಂಡು ಇಲ್ಲ ಇವ್ರಿಗೂ ನಮ್ಗೂ ಬರಲ್ಲ ಅಂತ ಅನ್ಕೊಂಡ್ರೆ ದೇ ವಿಲ್ ಬಿ ಗಾನ್ ಫಾರ್ ಎವರ್. ಅವ್ರು ಮತ್ತೆ ವಾಪಸ್ ಬರಲ್ಲ ಅಂತ ಬಂದ್ರೆ ಸೊ ಅವರು ಎಮೋಷನಲಿ ಡಿಸಿಷನ್ಸ್ ತಗೊಳೋದ್ರಿಂದ ಅದು ಬ್ಯಾಕ್ ಫೈರ್ ಆಗ್ಬೋದು. ಎರಡನೇದು ಅಂತ ಹೇಳಿದ್ರೆ ಮೂನ್ ಹೇಗೆ ಒಂದೊಂದು ದಿನಕ್ಕೂ ಫೇಸ್ ನ ಚೇಂಜ್ ಮಾಡುತ್ತೋ ಹಾಗೆ ಇವ್ರಿಗೂ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಅವ್ರ ಜೊತೆ ಇರೋರಿಗೆ ಕಷ್ಟ ಆಗ್ಬೋದು. ಕೊನೆಯದಾಗಿ ಇವರು ಮಾಡೋ ಕೆಲಸದಲ್ಲೆಲ್ಲ ಒಬ್ರು ವ್ಯಾಲಿಡೇಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ಮಾಡ್ತಿರೋದು ಕರೆಕ್ಟಾ ಇಲ್ವಾ ಯಾರಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಹೆಚ್ಚಿನ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಪೇಜ್ ನ